ವಿವೇಕ ಏನ್ ಮಾಡ್ತಾ ಇದ್ದೀರಾ? ಹೇಗ್ ನಡೀತಾ ಇದೆ ನಿಮ್ ಸ್ಟಡೀಸ್? ವಿವೇಕ ಏನೋ ಫೀಸ್ ಬೇಕಾದ್ರೆ ಕೇಳಪ್ಪ, ನಾನು ಹೊಂದಿಸ್ಕೊಡ್ತೇನೆ. ಅಪ್ಪ ನಮ್ಮಿಬ್ರು ಸ್ಟಡೀಸ್ ತುಂಬಾ ಚೆನ್ನಾಗಿ ನಡೀತಿದೆ. ದುಡ್ಡಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ವಿವೇಕನ ಫೀಸ್ ಬಗ್ಗೆ ನನಗೆ ಬಿಟ್ಬಿಡಿ. ಏನೋ ನಮ್ ನಂಬಿಕೆನ ಉಳಿಸ್ಕೊಂಡು ಹೋಗ್ರಪ್ಪ. ಅಪ್ಪ ನೋಡ್ತಾ ಇರಿ, ನಾನು ಡಿಗ್ರಿ ಮಾಡಿ IAS ಆಫೀಸರ್ ಆಗೇ ಆಗ್ತೀನಿ. ನಿಮ್ಮನ್ನ ಮತ್ತೆ ಅದನ್ನ ಚೆನ್ನಾಗಿ ನೋಡ್ಕೊಂತೀನಪ್ಪ. ಅಮ್ಮನ ಆಸೆನೂ ಈಡೇರಿಸ್ತೀನಪ್ಪ. ಅಪ್ಪ ಕಾಲೇಜ್ ಅಪ್ಪ ನಿಮಿಷ ಇರಪ್ಪ, ಕಾಫಿ ಮಾಡ್ಕೊಂಡ್ಬಿಡ್ತೀನಿ. ಕಾಫಿ ತುಂಬಾ ಚೆನ್ನಾಗಿದೆ. So what's the inflation in an organization? ಸಮಾಚಾರ ಏನಿಲ್ಲ ಕಣ. ಏನೋ ನಿನ್ನ ಲೆಕ್ಚರರ್ ಪಾಠ ಮಾಡಿದ ಅರ್ಥನೇ ಆಗಲಿಲ್ಲ. ಏನು ಅಂತಾನೆ ನಿಂಗೆ ಹೇಳ್ಕೊಡ್ತೀನಿ ಬಿಡ, ತಲೆ ಕೆಡಿಸ್ಕೊಬೇಡ, ತುಂಬಾ ಈಸಿ ಅದು. ನಿಮ್ದೇನ ಕಾಲೇಜಲ್ಲಿ ಮನೇಲಿ ಎಲ್ಲಿ ನೋಡಿದ್ರು ಓದೋದ್ರ ಬಗ್ಗೆನೇ ಮಾತಾಡ್ತಿರೋ, ಬೇರೆ ಏನಾರ ಮಾತಾಡ್ರೋ? ರಾಜಕೀಯ ಫಿಲಮ್ ಎಷ್ಟೊಂದು ಇದೆಯಲ್ಲ, ಮಾತಾಡಲ್ಲ. ಹಂಗಂತ ಅಲ್ಲ ಕಣ, ನನಗೆ ಗೊತ್ತಿಲ್ವಲ್ಲ ನಾನು IAS ಆಫೀಸರ್ ಆಗಬೇಕು ಅಂತ. ಅಮ್ಮನ ಕೊನೆ ಆಸೆನೂ ಈಡೇರಿಸ್ಬೇಕು, ಅದಕ್ಕೆ ಕಣ ನಾನು ಯಾವಾಗಲೂ ಓದಿನ ಬಗ್ಗೆ ಮಾತಾಡೋದು. ಮಚ್ಚ ಫುಲ್ಲು ಬೋರ್ ಅಡಿತೈತೆ ಮಗ. ಬಾಮಗಲೇ ನಮ್ಮ ಅಡ್ಡಕ್ಕೆ ಹೋಗೋದಲ್ಲ. ವಿವೇಕ್ ಬರ್ತೀನಿ. ಆಚೆ ಯಾವಾಗ ಬರ್ತಾರಲ್ಲ ಓಟ್ರಲ್ಲಿ. ಯಾಕೋ ಗೊತ್ತಿಲ್ಲೋ. ಅರೆ ನಮ್ಮ ಬಗ್ಗೆ ಅಡ್ಡಕ್ಕೆ ಹೋಗಿ ಪಾರ್ಟಿ ಮಾಡೋಣ. ಅದಕ್ಕೆಲ್ಲ ಬರಲ್ಲ. ಕಂಡಿದ್ದೀನಿ ಬಾರ ಮಚ್ಚಾಲೆ. ಇಲ್ಲ ಕಣ, ಈಗ ಕಂಡಿದ್ದೀನಿ ಬಾರ ಪುಡಿ ಮಚ್ಚ ನಿಕ್ಕಿತ ಕುಟ್ಟೆ ಅನ್ಕೋ ಅಲ್ಲ ಕಲ 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 ಕಲ. ಆಹಾ ಬಾಮ ಏನ್ರೋ ಇಷ್ಟೊತ್ತರದು
ಬೇಗ ತೆಗಿರೋ ಎಣ್ಣೆ ಮರೆ ಹಾಕತ್ತೇನ್ರ ಮಗ ನೆಚ್ಕೊಳಕ್ ಉಪ್ಪಿನಕಾಯಿ ಒಳ್ಳೆ ಟೇಸ್ಟ್ ಆಗಿರ್ತಲ್ಲಮ್ಮ. ಸ್ವಲ್ಪ ವೆಯ್ಟ್ ಮಾಡಪ್ಪ. ಯಾಕೆ ಕಾತ್ರ ಪಡ್ತೀಯ? ತೆಗಿತಾ ಇದೀವಲ್ಲ. ದಿಷ್ಟಿ ತೆಗಿಬೇಕು ಮಗ. ಮಚ್ಚ ಇದೆಲ್ಲ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಏನೋ ಮಾಡ್ತಿದ್ಯಾ ಕೂತ್ಕೊಂಡಲ್ಲಿ ಕೂತ್ಕೊಂಡು ಚಪಾ ಮಾಡ್ತೀಯ ಚೈಲ್ಡ್ ಬಾಯ್ಲಿ. ಇಷ್ಟ ಇಲ್ಲ ಕಣಲ್ಲ, ನಂಗೆ ಬರಲ್ಲಪ್ಪ. ನನ್ನೇನೋ ಕುಡ್ದಿಲ್ಲ, ಇವತ್ತು ಕುಡಿಯಕ್ ಸಾಯ್ತಿಲ್ಲ. ಕುಡಿಯ ಮಚ್ಚ ಒಂದ್ ಸಿಪ್ ಹೊಡಿಯಲಿ. ಮುಸ್ರೋನ್ಗೆ ಮಗ ಒಂದೇ ಒಂದ್ ಸಿಪ್ಪು ಕುಡಿಯಮ್ಮ. ಏನಾಗಲ್ಲ ಕುಡಿ ಇಡಿ ಕುಡಿ ಬೇಡ ಕಣಲ್ಲ. ಕುಡಿ ಕುಡಿ. ನಂಗೆ ಬೇಡ ಕಣ. ಇಲ್ಲ ಕುಡಿ ಕುಡಿ. ಗುರು ಕುತ್ಕೊಳ್ಳಿ ಗುರು ಕುತ್ಕೊಳ್ಳಿ. ಒಯ್ಯಾನಿ ಹಾಕೊಳ್ಳಿ. ಅವನವ್ಲಿ ಕಾಂಡಲ್ಲ ಹಚ್ಚರ್ಲು ಕಾಂಜು ಅವು ಬಿಡ್ಡ ಮಚ್ಚ ಚೆಲ್ಲಿದರು ಮಲ್ಲಿಗೆಯೋ. ಏನೋ ಮಗ ಅಮೃತ ಕಣ ಇದು, ಅಮೃತ. ನನ್ನ ನೋವೆಲ್ಲ ಹೋಯ್ತಲ್ಲ, ನೋವೆಲ್ಲ ಹೋಯ್ತು. ಮುಂಚೆನ ಯಾಕೆ ಹೇಳಿಲ್ಲ ನಿನ್ನಲ್ಲಿ? ಅಪ್ಪ, ನಾನು ಸ್ವಲ್ಪ ಬುಕ್ಸ್ ತಗೋಬೇಕಿತ್ತು, ದುಡ್ಡು ಬೇಕಾಗಿತ್ತಲ್ಲಪ್ಪ. ವೇಕ ಎಷ್ಟು ದುಡ್ಡು ಬೇಕು ಹೇಳಪ್ಪ, ಸಾಲ ಮಾಡಿ ಆದ್ರೂ ಹೊಂದಿಸ್ಕೊಡ್ತೀನಿ. ಅಪ್ಪ ಅದಕ್ಕೆ ಸಾಲ ಏನಕ್ಕೆ ಮಾಡ್ತೀರಾ? ನಾನು ಕೊಡಲ್ವ ದುಡ್ಡು? ಅಪ್ಪ ಆಮೇಲೆ ಇನ್ನೊಂದು, ನಾ ಇನ್ಮೇಲಿಂದ ಸ್ವಲ್ಪ ಮನೆಗೆ ಲೇಟಾಗಿ ಬರ್ತೀನಿ. ನೋಡಿ ಫ್ರೆಂಡ್ಸ್ ಜೊತೆ ಕಂಬೈನ್ ಸ್ಟಡಿ ಮಾಡ್ತೀನಪ್ಪ. ಏನಮ್ಮ ಓದಿನ ಕಡೆ ಹೆಚ್ಚಿನ ಗಮನ ಕೊಡು. ಸರಿಯಪ್ಪ. ಮಗ ನಿಂಗೆ ಅಷ್ಟೊಂದು ದುಡ್ಡು ಅಲ್ಲಿ ಸಿಕ್ತಾ? ಮಿಕ್ಕೊಂಡಿರು ಅಣ್ಣ ಕೈ ಸಿಗ್ತಾನೆ. ನಿಮ್ಗೆಲ್ಲ ಸುಖ ಬೇಕು ತಾನೆ? ದುಡ್ಡು ನಂದು. ಮಜಾ ಮಾಡ್ರ, ಮಜಾ ಮಾಡ್ರಲೇ. ಗಾಡಿಯಿಂದ ಏನಾಯ್ತು? ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ದುಡ್ಡಿಲ್ಲ, ಅದಕ್ಕೆ ಚೇಂಜ್ ಮಾಡ್ಬಿಟ್ಟು ಇದು ಮಾಡ್ಕೊಡಿ.
ಗುಬಾಂಡ್ ನನ್ನ ಮಗ ಫೋನ್ ಮಾಡ್ತಾನಲ್ಲ. ಫೋನ್ ಕಟ್ ಮಾಡ್ತಾವಲ್ಲ ನನ್ನ ಮಗ ಕಣ ಲವ್. ಅದು ಸಂಜೆಗೆ ಫೋನ್ ಮಾಡ. ಹಲೋ ಸಂಜಯ್, ವಿವೇಕ್ ಫೋನ್ ಕಟ್ ಮಾಡ್ತಿದ್ದೆ ಕಣ. ಹೋಗೋ ಅವ್ನ ಅಡ್ಡಕ್ಕೆ ಹೋಗ್ಬಿಟ್ಟು ಕರ್ಕೊಂಬರೋವನ್ನ. ಹಾಂ ಬೇಗ ಬಾ. ಹಾಂ ಏಯ್ ವಿವೇಕ, ನಿಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದ್ದಾರೆ, ಬೇಗ ಬಾರೋ ಹೋಗೋಣ. ನನ್ನ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗ. ನಿಮ್ಮ ಅಪ್ಪಂಗಿಂತ ಇಂಪಾರ್ಟೆಂಟ್ ಬಾರೋ ಬೇಗ. ಹೋಗ ಸುಮ್ಮನೆ. ವಿವೇಕ ಅಂತ ಹೆಸರು ಇಟ್ಕೊಂಡು ಅವಿವೇಕ್ ಈ ತರ ಆಡ್ಬೇಡ, ಬಾರೋ ಬೇಗ. ಮುಚ್ಕೊಂಡು ಹೋಗಲೇ. ಬಾರೋ. ನಾವು ಹೊಡಿ ಅವ್ರ ಕೆಲಸ. ಅಪ್ಪ ಲೋಪರ್ ನನ್ ಮಗ ಬಂದ್ ಹೇಳಿಲ್ವಾ? ನನ್ಗೆ ಹೇಳಕ್ ಬಂದ್ಬಿಟ್ಟ ಹೋಗಲೇ. ಫೋನ್ ಮಾಡಿದ್ದಾನೆ, ಕಟ್ ಮಾಡ್ತಾ ಇದ್ದಾನೆ. ಸಂಜಯ್ನ ಕಳ್ಸಿದ್ದೆ, ಅವ್ರು ಕುಡಿತಾ ಕೂತಿದ್ದಾನೆ. ಸಂಜೆಗೆ ಹೊಡ್ಕೊಂಡು ಹೊಡ್ ಕಳ್ಸಿದ್ದ ನಾನು, ಕುಡಿತಾ ಕೂತಿದ್ದ ನಾನು. ನಿಮ್ಗೆ ಗೊತ್ತಿಲ್ಲ ಎಷ್ಟು ನಡೀತಿದ್ದ ಗೊತ್ತಿಲ್ಲ ಅಣ್ಣ ನಮಗೆ. ಅಪ್ಪ ಈ ಕಡೆ ಇದು ಅಪ್ಪ ಆಕ್ಸಿಡೆಂಟ್ ಆ ಕಡೆ ಅವನು ಒಂದೊಂದಲ್ಲ. ಆಯ್ತಲ್ಲ ಬನ್ನಿ ಹೋಗೋಣ. ಆಯ್ತು. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय ನಮ್ಮ ಫ್ರೆಂಡ್ ಅವ್ರ ಅಪ್ಪನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಒಂದು ಅರ್ಚನೆ ಬೇಗ ಕೃಷ್ಣಮೂರ್ತಿ. ವಿಘ್ನೇಶ್ವರ ವಿವೇಕರಪ್ಪಂಗೆ ಬೇಗ ಗುಣ ಮಾಡಪ್ಪ. ಕಾರ್ತಿಕ್ ಅಷ್ಟೇ ನಿಂತ್ಕೊಂಡ್ರು. ಏನ್ರು ನೋಡ್ದೆ ಹತ್ರ ಹೋಗ್ತಿದ್ದೀರಾ? ನಿಮ್ಮಂತ ದೊಡ್ಡವ್ರ ಜೊತೆ ಮಾತಾಡೋಕೆ ದೊಡ್ಡವರಲ್ಲಪ್ಪ ನಾವು. ನಿನ್ ಹೆತ್ತರ್ ಆಸೆ ಕಣ್ಣೀರ್ ಹಚ್ಚಿದಲ್ಲ, ನಿನ್ಗೇನೇ ಮಾಡ್ಬೇಕು? ನಿನ್ನೊಂದೊಂದು ಭೂಮಿ ಬರಕಣ, ಹೋಗ ಸಾಯವ ನನ್ನ ಮಗನೇ. ಇನ್ನೊಂದೊಂದ್ ಜೊತೆ ಮಾತಾಡಕ್ ಕಷ್ಟ ಆಗ್ತದೆ, ಹೋಗ ಬರ. ಏನ ನಿಂದು ಬರ. ಹೋಗ್ರ, ನೀವಲ್ಲ ಅಂದ್ರೆ ಸೀನಾ, ರಾಬರ್ಟ್, ವೆಂಕಿ, ಕಾದರ್ ಎಲ್ಲ ಇದಾರೆ. ಹೋಗ್ರ. ಬರೋ ಎಣ್ಣೆ ಹೊಡಕ್ ಹೋಗೋಣ, ತಲೆ ಕೆಟ್ಟೋಗೈತೆ. ಆ ಅಶ್ವಿನು ಕಾರ್ತಿಕ್ ಎಲ್ಲ ನಂಗೆ ತಲೆ ಕೆಟ್ಟಿರ್ತಾರೆ. ಬರ್ರಿ ಬಸ್ ಬರ್ರಿ, ಅಂತ ಒಂದು ರೂಪಾಯಿ ಇಲ್ಲ. ಬರೋ ಹೋಗೋಣ. ಹಾಸ್ಪಿಟ್ಲಲ್ಲಿದ್ದಾಗ ಹೋಗ್ಲಿಲ್ಲ, ಇವಾಗ ಎಣ್ಣೆ ಹೊಡೆಯೋದು. ಹೋಗಲೇ, ಇಲ್ಲಿಂದ ಹೋಗ್ಬೋ. ಹೋಗೋ. ಯಾಕೆ ಹಿಂಗ್ ಮಾಡ್ತೀರಾ? ಬರ್ರೋ, ನಾ ಎಷ್ಟೊಂದ್ಸರಿ ಕೊಡ್ತಿಲ್ವಾ? ಹೋಗೋ, ಹೋಯ್ತಾರೋ. ನಂಗೆ ಯಾರಿಲ್ಲ, ಹೋಗ್ರೋ. ನೀವು ಜೊತೆ ಮಾತಾಡಿಸ್ಬಿಟ್ರಿ, ಅವರು ಬಿಟ್ಬಿಟ್ರು. ನಮ್ಮ ಎಷ್ಟೋರು ಹೆಂಗೋ ಮಕ್ಕಳು ತೋರಿಸ್ಬಿಟ್ಟಾರೋ, ಬೇಜಾರಾಗ್ತಿದೆ ಕಣ ಲೈಫ್. ನೋಡಿದೆ ನಾವು ಗೊತ್ತಾಯ್ತೇನೆ. ಇವಾಗ್ಲಾರು ಹೋಗೋ, ಚೇಂಜ್ ಆಗಿ ಹೋಗೋ. ಇವಾಗ್ಲಾರ ಚೇಂಜ್ ಆಗಿ ಹೋಗೋ. ದುಡ್ಡಿರೋ ತಕ್ಕ ಕಣ ಅವರೆಲ್ಲ. ಕೊನೆ ತನಕ ನೀನು ಎಷ್ಟೋರು ಹಾಕೋದು. ಹೋಗ, ಹೋಗ. ಒಳ್ಳೆ ಡಿಸಿಷನ್ ಬರ. ಹೋಗ, ಆಮೇಲೆ ಬಂದು ಮಾತಾಡೋ. ನಾನ್ಯಾಕೆ ಈ ಥರ ಆಗ್ಬಿಟ್ಟೆ? ನನ್ನ ಜೀವನದಲ್ಲಿ ತಪ್ಪು ಹಿಡಿತಿದ್ದೀನಿ. ಇಲ್ಲ ಇಲ್ಲ, ಇದು ತಪ್ಪು. ನನ್ನ ಪರಿವರ್ತನೆ ಆಗಬೇಕು. ನಾನು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಲೇಬೇಕು. ನನ್ನ ಪರಿವರ್ತನೆ ಆಗಬೇಕು. ಅಣ್ಣ, ಹೇಳಪ್ಪ. ನನಗೊಂದು ವಿಷಯ ಇರ್ಬೇಕು. ಹೇಳೋ.
ನನ್ನ ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡಿದ್ದೀನಿ ಅಣ್ಣ. ನಿನ್ ವಿಷಯ ಎಲ್ಲ ಗೊತ್ತು ಕಣ್ ಹೇಳಪ್ಪ. ನನಗೆ ಕೆಟ್ಟ ಅಭ್ಯಾಸ ಎಲ್ಲ ಕಲ್ತಿ ನನ್ನ ಜೀವನದಲ್ಲಿ ಇದೊಂದು ಪಾಠ ಆಗಿದೆ ಅಣ್ಣ. ನಾನು ಇನ್ಮೇಲಿಂದ ಪರಿವರ್ತನೆ ಆಗಿ IAS ಪಾಸ್ ಮಾಡ್ತೀನಣ್ಣ, ಚೆನ್ನಾಗಿ ಓದ್ತೀನಣ್ಣ, ನಿಮ್ಗೆ ಅಪ್ಪಂಗೆ ಒಳ್ಳೆ ಹೆಸರು ತರ್ತೀನಣ್ಣ. ನೋಡು ವಿವೇಕ, ನೀನ್ ಹೇಳೋದಲ್ಲ ಮಾಡಿ ತೋರ್ಸು, ಆಮೇಲೆ ನಾನು ನಿನ್ ನಂಬ್ತೀನಿ ಆಯ್ತಾ? ನಮ್ಮ ವಿವೇಕ್ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಪರಿವರ್ತನೆಯಾಗುವ ಪರಿಯನ್ನು ನೋಡಿ. ಅದು ಫಸ್ಟ್ ಪೇಜ್ ಅಲ್ಲಿ ಹಾಕ್ಬಿಟ್ಟಿದಾರ. ನಮ್ ವಿವೇಕ IAS ಪಾಸ್ ಮಾಡ್ಬಿಟ್ಟಾನೆ. ವಿವೇಕ ವಿವೇಕ ಎದ್ದೇಳು, ಅಯ್ಯೋ ಎದ್ದೇಳು, ಇಲ್ಲಿ ನೋಡು ಪೇಪರ್ ನೋಡು, ನೀನ್ IAS ಪಾಸ್ ಮಾಡ್ಬಿಟ್ಟಿದ್ಯಲ್ಲೋ, ಇಲ್ಲಿ ನೋಡು IAS ನಿಮ್ಮಮ್ಮನ ಆಸೆ ಈಡೇರಿಸ್ಬಿಟ್ಟಲ್ಲಪ್ಪ. ಉತ್ತಿಷ್ಠತ ಜಾಗ್ರತ. ವಿವೇಕಾನಂದರ ವಾಣಿಯಂತೆ ಹೇಳಿ ಎದ್ದೇಳಿ ಯುವಕರೇ, ಜಾಗೃತರಾಗಿ. ಈಗಿನ ಸಮಾಜದ ಈ ವಾತಾವರಣದಲ್ಲಿ ಬದುಕು ಮೂರಾಬಟ್ಟೆಯಾಗುವುದಕ್ಕೆ ಕೇವಲ ನಿಮಿಷಗಳು ಸಾಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮಃ. ನಿಮ್ಮ ಜೀವನ ರೂಪಿಸಿಕೊಂಡು ಸಮಾಜಕ್ಕೆ ನಿಮ್ಮದು ಕೊಡುಗೆಯನ್ನು ನೀಡಿ. ನಮ್ಮ ಕಥಾನಾಯಕ ವಿವೇಕನ ತರಹ ನಿಮ್ಮ ಬಾಳಿನಲ್ಲೂ ಪರಿವರ್ತನೆಯ ಮಂದಮಾರುತ ಬೀಸಿ ಬರಲಿ, ಪರಿವರ್ತನೆಯ ಮಂದಮಾರುತ ಬೀಸಿ ಬರಲಿ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ